ಮಿಥುನ ರಾಶಿಯನ್ನು ನೋಡೋಣ. ಮಿಥುನ ರಾಶಿಗೆ ಈಗ ವ್ಯಯಸ್ಥಾನದಲ್ಲಿ ಇರುವುದು, ಮೇಯವರೆಗೆ ವ್ಯಯಸ್ಥಾನದಲ್ಲಿ. ಯಾವುದು ಕೂಡ ನಿಮ್ಮ ಗಾಡಿ ಮುಂದೆ ಹೋಗುವುದಿಲ್ಲ, ಅಲ್ಲಿರ್ತದೆ. ಇಷ್ಟು ಎಕ್ಸಿಲೇಟರ್ ಕೊಟ್ಟರು ಕೂಡ ಅದು ಮುಂದೆ ಹೋಗುವುದಿಲ್ಲ. ಯಾವಾಗ ಮಿಥುನ ರಾಶಿಗೆ ಗುರು ಬರ್ತಾನ, ಅಲ್ಲಿ ಜನ್ಮೇ ಗುರು ದುಃಖದಾಯಕ ಅಂತ ಹೇಳಿದ್ದಾರೆ, ದುಃಖವನ್ನು ಸೂಚಿಸ್ತಾನೆ. ಹೇಗೆಲ್ಲ ದುಃಖ ಬರ್ಬೋದು ನೋಡಿ. ಇಲ್ಲಿ ಗುರು ವೀಕ್ಷಣೆ ಮಾಡೋದ್ರಲ್ಲಿ ಮಿಥುನ ರಾಶಿಯಲ್ಲಿ ಇದ್ದುಕೊಂಡು ಪಂಚಮವನ್ನು ವೀಕ್ಷಣೆ ಮಾಡುವಂಥದ್ದು. ಆವಾಗ ಮಕ್ಕಳ ವಿಚಾರದಲ್ಲಿ ದುಃಖಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಒಂದು ಮಕ್ಕಳಿಲ್ಲ ಅಂತ ಹೇಳುವಂತಹ ದುಃಖ, ಇನ್ನೊಂದು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾಗ ಅವರು ನಮ್ಮನ್ನು ಇಗ್ನೋರ್ ಮಾಡ್ತಾರೆ ಅಂತ ಹೇಳುವಂತಹ ದುಃಖ. ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾರು ನವವಿವಾಹಿತರೋ ಅಥವಾ ಪುತ್ರಾಕಾಂಕ್ಷಿಗಳ ಅವರಿಗೆಲ್ಲ ಪುತ್ರ ಸಂತಾನ ಆಗುವಂಥದ್ದು, ಮಕ್ಕಳ ಯೋಗಗಳನ್ನೆಲ್ಲ ಅದಕ್ಕೆ ಭಾಗ್ಯ ಕೊಡಲಿಕ್ಕೆ ಗುರು ಅಲ್ಲಿ ಮಿಥುನ ರಾಶಿಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಆವಾಗ ಇದಕ್ಕೆ ಸಂತಾನಕ್ಕೆ ಏನಾದರೂ ಭಂಗಗಳು ಇದ್ದರೆ, ಅನಾರೋಗ್ಯಗಳು ಇಂಥದ್ದಿದ್ದರೆ ಆವಾಗೆಲ್ಲ ಸರಿಪಡಿಸ್ಕೊಳ್ಬೋದು. ಇನ್ನು ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಗಳನ್ನು ಕೂಡ ಸರಿ ಮಾಡಿಕೊಂಡ್ರೆ ಸಂತಾನಕ್ಕೆ ಯಾವ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಮತ್ತು ಇಂಥವರಿಗೆ, ಇದೇ ಮಿಥುನ ರಾಶಿಯವರಿಗೆ ಎಲ್ಲಿಯಾದರೂ ಶನಿ ಸಿಂಹದಲ್ಲಿ ಹುಟ್ಟುವಾಗಿದ್ದು ಬಿಟ್ಟರೆ ಇದ್ದಿದ್ದರೆ ಅದು ಅನಾರೋಗ್ಯವನ್ನು ಕೊಡ್ಬೋದು, ಅನಾರೋಗ್ಯ ಕಾರಣವೂ ಆಗ್ಬೋದು. ಸ್ತ್ರೀಯರಿಗಾದರೆ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಏನಾದರೂ ಅನಾರೋಗ್ಯಗಳು ಬರ್ಬೋದು. ಅದಕ್ಕೆಲ್ಲ ಈಗ ಒಂದೊಂದು ವಿಚಾರಕ್ಕೆ ಒಂದೊಂದು ತಜ್ಞರು ಇರ್ತಾರೆ. ಆ ತಜ್ಞರ ಸಲಹೆಯನ್ನು ಸಕಾಲದಲ್ಲಿ ಪಡ್ಕೊಂಡು ಹೋಗಬೇಕು. ನಿಮಗೆ ನೀವೇ ವೈದ್ಯರಾಗುವುದು ಬೇಡ, ಅಥವಾ ನಿಮಗೆ ನೀವೇ ಜ್ಯೋತಿಷ್ಯರಾಗುವುದು ಬೇಡ, ತಜ್ಞರ ಹತ್ರ ಕೇಳಿಕೊಂಡು. ಯಾಕಂದರೆ ಈಗ ಯೂಟ್ಯೂಬಿನಲ್ಲಿ ಅಲ್ಲಿ ಇಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಅದರ ಭಯದಿಂದ ಏನೇನೋ ಎಲ್ಲೆಲ್ಲಿಗೂ ಹೋಗ್ತದೆ. ಅದು ಹಾಗೆಲ್ಲ ಆಗಬಾರ್ದು. ಅದಕ್ಕೆ ಬೇಕಾದ ತಜ್ಞರು ಇರ್ತಾರೆ, ವೈದ್ಯಕೀಯ ಚಿಕಿತ್ಸೆ ಕೊಡುವವರಿದ್ದಾರೆ, ವ್ಯಾವಹಾರಿಕ ವಿಚಾರಗಳನ್ನು ತಿಳಿಸುವವರು ಇರ್ತಾರೆ. ಅವರನ್ನೆಲ್ಲ ನೀವು ಸೇರಿಕೊಂಡ್ರೆ ಒಳ್ಳೆಯದು. ಮತ್ತೊಂದು ಕಡೆಯಿಂದ ಮಿಥುನ ರಾಶಿಯ ಭಾಗ್ಯಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದು 9ನೇ ದೃಷ್ಟಿಯಲ್ಲಿ. ಆವಾಗ ಒಂದು ಮಕ್ಕಳ ವಿಚಾರದಲ್ಲಿ ಭಾಗ್ಯವೂ ಉಂಟು, ಈ ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ, ಅದು ಭಾಗ್ಯವೇ. ಇನ್ನು ಮಕ್ಕಳ ವಿಚಾರದಲ್ಲಿ ಏನಾದರೂ ದುಃಖಗಳೆಲ್ಲ ಇದ್ದರೆ ಅದು ಕೂಡ ಸಾಲ್ವ್ ಆಗಿ ಭಾಗ್ಯ ಉತ್ಪತ್ತಿ ಆಗ್ತದೆ. ಇದನ್ನೆಲ್ಲ ಹೇಳುವಂಥದ್ದು. ಇನ್ನು ಶನಿ ಕರ್ಮಸ್ಥಾನಕ್ಕೆ ಬರ್ತಾನೆ ನೋಡಿ. ಕರ್ಮಸ್ಥಾನಕ್ಕೆ ಬಂದಾಗ ವಿಶೇಷ ಶ್ರಮದ ಕೆಲಸ, ನಿಮಗೆ ಲಾಭಗಳೆಲ್ಲ ಕೈಗೆ ಸಿಕ್ಕಿತು ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ವಿಶೇಷ ಶ್ರಮದ ಕೆಲಸಗಳು, ತುಂಬ ಹಾರ್ಡ್ ವರ್ಕಿಂಗ್ ಪೀರಿಯಡ್ ಆಗ್ತದೆ. ಲಾಭದ ನಿರೀಕ್ಷೆಯನ್ನು ಮಾಡಬೇಡಿ, ನಿಮ್ಮ ಪ್ರೋಗ್ರೆಸ್ ಖಂಡಿತ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.